ಯಾವುದೇ ಕಾಯಿಲೆಗಾಗಲಿ ಚಿಕಿತ್ಸೆ ಮಾಡಬಹುದು, ಚಿಕಿತ್ಸೆ ಕೊಡಬಹುದು. ಮನುಷ್ಯನ ದುರಾಸೆಗೆ ಚಿಕಿತ್ಸೆ ಇಲ್ಲ. ತಾಯಿಯ ಹಾಲನ್ನು ಬಿಟ್ಟರೆ, ಎಳನೀರನ್ನು ಬಿಟ್ಟರೆ, ಮೂರನೆಯ ಸ್ಥಾನದಲ್ಲಿ ಹೆಣ್ಣುಮಕ್ಕಳಿಗೆ ಬಹಳ ಮುಖ್ಯವಾಗಿವೆ. ಯಾಕಂದರೆ ಅವರಲ್ಲಿ ರಕ್ತ ಕೊರತೆ ಉಂಟು. ದೇಹದಲ್ಲಿ 2% ನೀರು ಕಮ್ಮಿ ಆಗ್ಬಿಡ್ತು ಅಂತ ಹೇಳ್ತಂದರೆ ಹುಚ್ಚು ಹಿಡಿದವರ ಹಾಗೆ ಆಡಲಿಕ್ಕೆ ಶುರು ಮಾಡ್ತೇವೆ ನಾವು. ತುಂಬ ಜನ ಭಾವಿಸ್ತಾರೆ ಜಿಡ್ಡನ್ನು ಹೆಚ್ಚು ಸೇವಿಸಿದ್ರೆ ಕೊಲೆಸ್ಟ್ರಾಲ್ ಹೆಚ್ಚಾಗುತ್ತೆ, ಎಲ್ಲ ಕಾಯಿಲೆಗಳು ಬರುತ್ತೆ, ರಕ್ತದ ಏರೊತ್ತಡ, ಮಧುಮೇಹ, ಕ್ಯಾನ್ಸರು, ಹೃದ್ರೋಗ ಹೀಗೆಲ್ಲ ಪಟ್ಟಿ ಮಾಡ್ತಾರೆ. ಪ್ರಾಣಿ ಮೂಲದ ಈ ಮಾಂಸವನ್ನು ಸೇವಿಸೋದಾದರೆ ಅಲ್ಲಿ ಹಿತ ಮಿತ ಅನ್ನೋ ಸೂತ್ರವನ್ನು ಅಳವಡಿಸ್ಕೊಂಡ್ರೆ ಇದು ಅತ್ಯಂತ ಆರೋಗ್ಯಕರವಾದ ಪೇಯ. ದಿನಕ್ಕೆ 3 ತರಕಾರಿಗಳನ್ನು ಸೇವಿಸಬೇಕು. ಇವತ್ತು ನಾವು ತಿನ್ನುವ ಆಹಾರ ವಿಷಮಯ ಆಗ್ತಾ ಇದೆ. ಕುಡಿಯುವ ಪಾನೀಯಗಳು ವಿಷದಿಂದ ತುಂಬಿದೆ. ಉಸಿರಾಡುವ ಗಾಳಿ ಅದರಲ್ಲೂ ವಿಷ ಇದೆ ಅಂದರೆ ಅದಕ್ಕೆ ನೇರ ಕಾರಣ ಮನುಷ್ಯನ ದುರಾಸೆ. ಭಗವಂತನ ಸಾನ್ನಿಧ್ಯವನ್ನು ಅನುಭವಿಸಬೇಕು ಅಂದರೆ ಯಾವುದೋ ದೇವಸ್ಥಾನದಲ್ಲಿ ಹೋಗಿ ಎಲ್ಲಿದ್ದಾನೆ ದೇವರು ಅಂತ ಹುಡುಕೋದಲ್ಲ. ನಾನು ಮಾರುಕಟ್ಟೆಗೆ ಹೋದರೆ ಹೂಕೋಸು ಕೊಂಡ್ಕೋಬೇಕು. ಹುಡುಕಿ ಯಾವ ಹೂಕೋಸಲ್ಲಿ ಹುಳ ಇದೆ ಅದನ್ನೇ ಕೊಂಡ್ಕೊಂಡು ಬರ್ತೀನಿ ಮನೆಗೆ. ಯಾವತ್ತೂ ತರಕಾರಿಗಳನ್ನು ಚೆನ್ನಾಗಿ ತೊಳೆದು ಹೆಚ್ಚಬೇಕೇ ಹೊರತು ಹೆಚ್ಚಿಬಿಟ್ಟು ತೊಳಿಬೇಡಿ. ಕೊನೆಯ ಪಕ್ಷ ಯಾವುದೇ ರಾಸಾಯನಿಕ ವಸ್ತು ನನ್ನ ದೇಹದಲ್ಲಿ ಹೋಗಿಲ್ಲ ಅನ್ನೋ ನೆಮ್ಮದಿಯಿಂದ ಆ ಹೊತ್ತಿನ ಊಟವನ್ನು ಮಾಡಬಹುದು. ಭಾಳ ಚೆನ್ನಾಗಿ ಬೆಳೆಯುತ್ತೆ ಸೊಪ್ಪು, ಹಸುರ ಕಾಣುತ್ತೆ, ನಳನಳಿಸುತ್ತೆ. ಎಷ್ಟು ಚೆನ್ನಾಗಿದೆ ಸೊಪ್ಪು ಅಂತ ನಾವು ಅನ್ಕೋತೇವೆ. ತಾರಸಿ ತೋಟದಲ್ಲಿ ನಾವು ಸಾಮಾನ್ಯವಾಗಿ ಏನು ಮಾಡ್ತೇವೆ ಅಂದರೆ ನಮ್ಮ ಮನೆಗೆ ಬೇಕಾಗುವಷ್ಟು ವಸ್ತುಗಳನ್ನು ಬೆಳ್ಕೋತೇವೆ. ನಮ್ಮ ಮನೆಯಲ್ಲಿ ಯಾವ ಹಸಿ ಕಸ ಉತ್ಪಾದನೆಯಾಗುತ್ತೆ ನಾವು ಹೊರಗಡೆ ಬಿಸಾಡಲ್ಲ. ನಾನು ನನ್ನ ಹೆಂಡತಿ ಇಬ್ಬರು ನಮ್ಮ ರಕ್ತ ಪರೀಕ್ಷೆ ಮಾಡಿಸ್ಕೊಂಡಾಗ ಇಬ್ಬರಿಗೂ ವಿಟಮಿನ್ ಡಿ ಕಡಿಮೆ ಅಂತ ಬಂತು ಹೊರಗಡೆ. ವಿಜಯ ಕರ್ನಾಟಕ ವೀಕ್ಷಕರಿಗೆ ನಮಸ್ತೆ. ನಾನು ರಕ್ಷಾ ಕೋಟ್ಯಾನ್. ಡಾಕ್ಟರ್ ನಾ ಸೋಮೇಶ್ವರ್ ಇವರು ತಟ್ ಅಂತ ಹೇಳಿ ಕಾರ್ಯಕ್ರಮದ ಮುಖಾಂತರ ಕನ್ನಡ ನಾಡಿನ ಜನತೆಗೆ ಚಿರಪರಿಚಿತರು. ಇವರು ವಾಗ್ಮಿಯೂ ಹೌದು, ಕ್ವಿಜ್ ಮಾಸ್ಟರ್, ಹಾಗೇನೆ ಪುಸ್ತಕಗಳನ್ನು ಕೂಡ ಬರೆದಿದ್ದಾರೆ. ಈ ಹಿಂದೆ ನಾವು ಇವರ ಜೊತೆ ಮಾಡಿರುವಂತಹ ಸಂಚಿಕೆಗೆ ಲಕ್ಷಾಂತರ ಜನರು ಒಂದು ಒಳ್ಳೆಯ ರೆಸ್ಪಾನ್ಸ್ ಅನ್ನು ಕೂಡ ಕೊಟ್ಟಿದ್ದಾರೆ. ಇನ್ನಷ್ಟು ವಿಡಿಯೋಗಳನ್ನು ಡಾಕ್ಟರ್ ನಾ ಸೋಮೇಶ್ವರ್ ಅವರ ಜೊತೆಗೆ ಮಾಡಿ ಅನ್ನುವಂತಹ ಅಭಿಲಾಷೆ ಕೂಡ ವ್ಯಕ್ತ ಆಗಿದೆ. ಈ ಹಿಂದೆ ನಮ್ಮ ಹಿರಿಯರು ಯಾವ ರೀತಿಯಾಗಿ ಆರೋಗ್ಯವನ್ನ ನೋಡ್ಕೊಳ್ತಾ ಇದ್ರು, ಸೊ ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಹಲವಾರು ವಿಚಾರಗಳನ್ನು ಇವತ್ತು ಅವರ ಜೊತೆ ನಾವು ಮಾತಾಡೋಣ. ಅದಕ್ಕಿಂತ ಮುಂಚೆ ಅವರನ್ನ ಬರಮಾಡ್ಕೊಳ್ಳೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ನಮಸ್ತೆ. ನಮಸ್ತೆ ರಕ್ಷಾ. ಹೇಗಿದ್ದೀರಾ ಸರ್? ಆರಾಮಾಗಿದ್ದೇನೆ. ನೀವು ಆರಾಮವಾಗಿದ್ದೀರಿ? ನಮ್ಮ ವೀಕ್ಷಕರು ಸಹ ಆರಾಮವಾಗಿ ಇದ್ದಾರೆ ಅಂತ ಭಾವಿಸ್ತೇನೆ. ಇರಲಿ ಅನ್ನೋದು ನಮ್ಮ ಆಶಯ. ಹೌದು ಸರ್. ಯಾವುದೇ ರೋಗ ರುಜಿನಗಳು ನಿಮ್ಮ ಹತ್ತಿರಕ್ಕೂ ಸುಳಿಯದೇ ಇರಲಿ ಅನ್ನೋದು ನಮ್ಮೆಲ್ಲರ ಆಶಯ. ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ಜನ್ಮ ಒಂದು ಶ್ರೇಷ್ಠವಾದ ಜನ್ಮ ಅಂತ ಹೇಳ್ಬೋದು. ಮನುಷ್ಯ ಜನ್ಮ ಶ್ರೇಷ್ಠವಾದುದು ಅಂತ ಹೇಳ್ತಾರೆ. ಸೊ ಭಗವಂತ ಕೊಟ್ಟಿರುವಂತಹ ಈ ಒಂದು ಜೀವವನ್ನ ಅಥವಾ ಈ ಒಂದು ಜೀವನವನ್ನ ನಾವು ಆರೋಗ್ಯದ ವಿಚಾರ ಅಂತ ಬಂದಾಗ ಹಾಳು ಮಾಡ್ಕೋತಾ ಇದ್ದೀವಾ, ಹೇಗೆ? ಇದ್ರ ಬಗ್ಗೆ ತಿಳಿಸ್ಕೊಡಿ ಸರ್. ಸಸ್ಯಜನ್ಯ ಅಂದರೆ ಬೇಕಾದಷ್ಟು ಎಣ್ಣೆಗಳು ನಮ್ಮಲ್ಲಿ ಉಂಟು. ತೆಂಗಿನೆಣ್ಣೆ ಇದೆ, ಶೇಂಗಾ ಎಣ್ಣೆ ಇದೆ, ಕುಸುಬೆ ಎಣ್ಣೆ ಇದೆ, ಸೂರ್ಯಕಾಂತಿ ಎಣ್ಣೆ ಇದೆ. ಇವನ್ನೆಲ್ಲ ಆಹಾರಕ್ಕೋಸ್ಕರ ನಾವು ಬಳಸ್ತೇವೆ. ಅಕ್ಕಿ ತೌಡಿನಿಂದಲೂ ಎಣ್ಣೆ ತೆಗಿತಾರೆ, ಅದನ್ನು ಸಹ ನಾವು ಬಳಸಬಹುದು. ಇದು ಜಿಡ್ಡು, ಇದು ಅಗತ್ಯ. ತುಂಬ ಜನ ಭಾವಿಸ್ತಾರೆ ಜಿಡ್ಡನ್ನು ಹೆಚ್ಚು ಸೇವಿಸಿದ್ರೆ ಕೊಲೆಸ್ಟ್ರಾಲ್ ಹೆಚ್ಚಾಗುತ್ತೆ, ಎಲ್ಲ ಕಾಯಿಲೆಗಳು ಬರುತ್ತೆ, ರಕ್ತದ ಏರೊತ್ತಡ, ಮಧುಮೇಹ, ಕ್ಯಾನ್ಸರು, ಹೃದ್ರೋಗ ಹೀಗೆಲ್ಲ ಪಟ್ಟಿ ಮಾಡ್ತಾರೆ. ಇಲ್ಲೊಂದು ಸತ್ಯವನ್ನು ಸ್ಪಷ್ಟವಾಗಿ ತಿಳ್ಕೋಬೇಕು. ಕೊಲೆಸ್ಟ್ರಾಲ್ ಅನ್ನೋದು ಪ್ರಾಣಿಜನ್ಯವಾದದ್ದು. ಯಾವುದೇ ಸಸ್ಯಾಹಾರದಲ್ಲಿ ಕೊಲೆಸ್ಟ್ರಾಲ್ ಇಲ್ಲ. ಹಾಗಾಗಿ ಸಸ್ಯ ಮೂಲದ ತೈಲಗಳನ್ನು ಬಳಸಲಿಕ್ಕೆ ಅಡ್ಡಿ ಇಲ್ಲ. ಪ್ರಾಣಿ ಮೂಲದ ಈ ಮಾಂಸವನ್ನು ಸೇವಿಸೋದಾದರೆ ಅಲ್ಲಿ ಹಿತ ಮಿತ ಅನ್ನೋ ಸೂತ್ರವನ್ನು ಅಳವಡಿಸ್ಕೊಂಡ್ರೆ ಮಾಂಸಾಹಾರವೂ ಒಳ್ಳೆಯದೇ ದೇಹಕ್ಕೆ.
ಆದರೆ ಯಾವುದನ್ನೇ ಆಗಲಿ ಮಿತಿ ಮೀರಿ ತಿನ್ನಬಾರ್ದು. ಮೊದಲನೇದು ಕಾರ್ಬೋಹೈಡ್ರೇಟ್, ಎರಡನೇದು ಪ್ರೋಟೀನ್, ಮೂರನೇದು ತೈಲ. ಹಿತಮಿತವಾದ ತೈಲ, ಜಿಡ್ಡನ್ನು ಪ್ರತಿದಿನ ಸೇವಿಸೋದು ಒಳ್ಳೆಯದು. ಹಾಲನ್ನು ಖಂಡಿತ ಕೊಡಿ ಮಕ್ಕಳಿಗೆ ಕುಡಿಯೋದಕ್ಕೆ, ಹಾಲು ಕುಡೀಲಿ ಅವರು. ಮೊಸರು, ಮಜ್ಜಿಗೆ ಕೊಡಿ. ಮಜ್ಜಿಗೆ ಸರ್ವಶ್ರೇಷ್ಠವಾದದ್ದು. ಹೇಗೆ? ಮಜ್ಜಿಗೆ ಅಂದರೆ ಏನು? ಮೊಸರನ್ನು ಕಡೆದು ಅದರ ಒಳಗೆ ಇರತಕ್ಕಂಥ ಬೆಣ್ಣೆಯ ಅಂಶವನ್ನೆಲ್ಲ ತೆಗೆದು ಬೆಣ್ಣೆ ಮುದ್ದೆಯನ್ನು ಪಕ್ಕಕ್ಕೆ ಇಟ್ಟ ಮೇಲೆ ಉಳಿಯುವಂಥ ದ್ರವ ಪದಾರ್ಥ ಏನಿದೆ ಅದು ಮಜ್ಜಿಗೆ. ಇದು ಅತ್ಯಂತ ಆರೋಗ್ಯಕರವಾದ ಪೇಯ. ತಾಯಿಯ ಹಾಲನ್ನು ಬಿಟ್ಟರೆ, ಎಳನೀರನ್ನು ಬಿಟ್ಟರೆ, ಮೂರನೆಯ ಸ್ಥಾನದಲ್ಲಿ ಈ ಮಜ್ಜಿಗೆ ಇರುತ್ತೆ. ಅತ್ಯುತ್ತಮವಾದದ್ದು. ಎಷ್ಟು ಬೇಕಾದರೂ ಸೇವಿಸಿ ಪ್ರತಿದಿನ. ಆದರೆ ಉಪ್ಪನ್ನು ಹಾಕಬೇಕಾ ಬಿಡಬೇಕಾ ಅನ್ನೋದು ನಿಮ್ಮಿಷ್ಟ. ಆದರೆ ಹಾಗೆ ಕುಡಿಯೋದು ಅಭ್ಯಾಸ ಮಾಡಿಕೊಂಡ್ರೆ ಬಹಳ ಒಳ್ಳೆಯದು. ಇಲ್ಲ ಸ್ವಲ್ಪ ರುಚಿಯಾಗಿ ಮಕ್ಕಳು ಕೇಳ್ತಾರೆ ಅಂದರೆ ಆ ಮಜ್ಜಿಗೆಗೆ ಒಂದಷ್ಟು ಶುಂಠಿಯನ್ನು ಅರೆದು ಹಾಕಿ, ನಿಂಬೆಹಣ್ಣು ಹಾಕಬಹುದು, ಕೊತ್ತಂಬರಿ ಹಾಕ್ಬೋದು, ಪುದೀನ ಹಾಕ್ಬೋದು, ಬೆಳ್ಳುಳ್ಳಿ ಹಾಕ್ಬೋದು. ನಾನಾ ರೀತಿಯ ರುಚಿಯ ಮಜ್ಜಿಗೆ ಮಾಡಿ ಕುಡಿಬಹುದು. ಬೆಣ್ಣೆಗಿಂತ ತುಪ್ಪ ಒಳ್ಳೆಯದು. ಕಾಯಿಸಿದ ತುಪ್ಪ ಇದೆಯಲ್ಲ ಅದು ಒಳ್ಳೆಯದು ಅನ್ನೋ ಕಾರಣಕ್ಕೆ ಸಿಕ್ಕಾಪಟ್ಟೆ ತಿನ್ನೋ ಹಾಗಿಲ್ಲ. ಹಿತಮಿತವಾಗೇ ತಿನ್ನಬೇಕಾಗುತ್ತೆ ನಾವು ತುಪ್ಪವನ್ನು ಸಹ. ಬೆಳೆಯುವ ಮಕ್ಕಳಿಗೆ ಧಾರಾಳವಾಗಿ ತುಪ್ಪವನ್ನು ಕೊಡಿ. ಇದಾದ ಮೇಲೆ ಬರುವಂಥದ್ದು ನಮ್ಮ ವೈಟಮಿನ್ಗಳು ಮತ್ತು ನಮ್ಮ ಮಿನರಲ್ಸ್ಗಳು, ವಿಟಮಿನ್ಗಳು ಮತ್ತು ಖನಿಜಗಳು, ಲವಣಗಳು ಇತ್ಯಾದಿ. ಇವೆಲ್ಲವೂ ಸಹ ನಮಗೆ ಸೊಪ್ಪಲ್ಲಿ ಸಿಗುತ್ತೆ, ತರಕಾರಿಯಲ್ಲಿ ಸಿಗುತ್ತೆ, ಹಣ್ಣಲ್ಲಿ ಸಿಗುತ್ತೆ. ದಿನಕ್ಕೆ 3 ತರಕಾರಿಗಳನ್ನು ಸೇವಿಸಬೇಕು. ಮೊದಲನೇದು ಸೊಪ್ಪು. ಹಿಮೋಗ್ಲೋಬಿನ್ ಕೊಡುತ್ತೆ ನಮ್ಮ ದೇಹಕ್ಕೆ. ಹೆಣ್ಣುಮಕ್ಕಳಿಗೆ ಬಹಳ ಮುಖ್ಯವಾಗಿ ಬೇಕು, ಯಾಕಂದರೆ ಅವರಲ್ಲಿ ರಕ್ತ ಕೊರತೆ ಉಂಟು. ಒಂದು ಸೊಪ್ಪನ್ನು ಹೇಗಾದರೂ ಪ್ರತಿದಿನ ತಿನ್ನಿ, ಯಾವ ಮಾರ್ಗದಲ್ಲಿ ತಿಂದರೂ ಚಿಂತೆ ಇಲ್ಲ. ಎರಡನೇದು ಒಂದು ಬಣ್ಣದ ತರಕಾರಿ. ಬಣ್ಣದ ತರಕಾರಿಯಲ್ಲಿ ವೈಟಮಿನ್ ಎ ಮತ್ತು ವೈಟಮಿನ್ ಸಿ ಧಾರಾಳವಾಗಿ ಇರುತ್ತೆ, ನಮ್ಮ ದೇಹದ ಬೆಳವಣಿಗೆಗೆ ಬೇಕು. ಮೂರನೇದು ಭೂಮಿಯ ಒಳಗೆ ಬಿಡುವಂಥ ತರಕಾರಿ ಅಥವಾ ಯಾವುದೇ ತರಕಾರಿ ಆಗಲಿ ಸೇವಿಸಿ, ಒಳ್ಳೆಯ ಶಕ್ತಿ ಕೊಡುತ್ತೆ ಅದು. ಇವು 3 ಬೇಕು ನಮಗೆ. ಹಣ್ಣುಗಳು ಅನ್ನೋ ವಿಚಾರ ಬಂದಾಗ ದಿನಕ್ಕೆ 5 ಹಣ್ಣು ತಿಂದರೆ ಒಳ್ಳೆಯದು ಅಂತ ಹೇಳ್ತಾರೆ. 5 ಬೇರೆ ಬೇರೆ ಹಣ್ಣು, ಆಯಾ ಋತುವಲ್ಲಿ ಸಿಗುವಂಥ ಹಣ್ಣು. ಎಲ್ಲೆಲ್ಲಿ ಸಾಧ್ಯವೋ ಅಲ್ಲಲ್ಲಿ ಹಣ್ಣನ್ನು ಇಡಿಯಾಗಿ ಸಿಪ್ಪೆ ಸಮೇತ ತಿನ್ನಬೇಕು. ಹಣ್ಣಿನ ರಸ ತೆಗೆದು ಕುಡಿಯೋ ವಿಧಾನ ಇದೆಯಲ್ಲ, ಇದು ಮಧ್ಯಮ ಮಟ್ಟದ್ದು. ಅಧಮ ಅಂತ ಹೇಳ್ತಂದರೆ ಫ್ರೂಟ್ ಸಲಾಡ್. ಹಾಗಾಗಿ ಅತ್ಯುತ್ತಮದಂದರೆ ಇಡೀ ಹಣ್ಣನ್ನು ತಿನ್ನೋದು, ಕಚ್ಚಿ ತಿನ್ನೋದು, ಹೆಚ್ಚಿ ತಿನ್ನೋದಲ್ಲ, ಕಚ್ಚಿ ತಿನ್ನೋದು. ಇದರ ನಂತರ ಬರೋದು ನೀರು. ನೀರನ್ನು ಧಾರಾಳವಾಗಿ ಸೇವಿಸಬೇಕು. ನಮ್ಮ ಇಡೀ ದೇಹ ನೀರಿನಿಂದಾಗಿದೆ. 65% ವಯಸ್ಕರ ದೇಹ ತಗೊಂಡ್ರೆ 65% ನೀರು ತುಂಬಿದೆ. ಹಾಗಾಗಿ ನೀರು ಕುಡಿಬೇಕು. ದೇಹದಲ್ಲಿ 2% ನೀರು ಕಮ್ಮಿ ಆಗ್ಬಿಡ್ತು ಅಂತ ಹೇಳ್ತಂದರೆ ಹುಚ್ಚು ಹಿಡಿದವರ ಹಾಗೆ ಆಡಲಿಕ್ಕೆ ಶುರು ಮಾಡ್ತೇವೆ ನಾವು. ಎಲ್ಲಿದ್ದೇವೆ, ಏನು ಮಾಡ್ತಿದ್ದೇವೆ, ಏನು ಮಾತಾಡ್ತಾ ಇದ್ದೇವೆ, ಏನೂ ಗೊತ್ತಾಗಲ್ಲ. ಆ ಸ್ಥಿತಿಗೆ ಹೊರಟೋಗುತ್ತೆ. ಬೇಸಿಗೆಯಲ್ಲಿ ಬಹಳ ಎಚ್ಚರಿಕೆಯಿಂದ ಇರಬೇಕು. ನೀರು ಕುಡಿಬೇಕು. ನೀರು ಕುಡಿಯೋದು ಹೇಗೆ? ವೈಜ್ಞಾನಿಕ ಲೆಕ್ಕಾಚಾರ ಬೇಕು ಅಂದರೆ 1 kg ತೂಕಕ್ಕೆ 30 ml ನೀರು ಕುಡಿಬೇಕು. ಬೇಸಿಗೆ ಅಥವಾ ಆಟ ಆಡ್ಕೊಂಡು ಬರ್ತಾರೆ ಅಂದರೆ 35 ml. ಅಂದರೆ ಕನಿಷ್ಠ 2 ಲೀಟರ್ ನೀರಾದರೂ ಪ್ರತಿದಿನ ಕುಡಿಬೇಕು. ಈ ನೀರು ಅನ್ನೋ ವಿಚಾರ ಬಂದಾಗ ಅದರಲ್ಲಿ ಕಾಫಿ, ಟೀ, ಜ್ಯೂಸ್ ಇವೆಲ್ಲ ಸೇರೋಲ್ಲ. ಎಳ್ನೀರು, ಮಜ್ಜಿಗೆ ಯಾವುದೂ ಸೇರೋಲ್ಲ.
ನಾವು ಮಾತಾಡ್ತಾ ಇರೋದು ಪರಿಶುದ್ಧವಾದ ನೀರಿನ ವಿಚಾರ. ಹಾಗಾಗಿ 2 ಲೀಟರ್ ನೀರನ್ನು ಕುಡಿತಾ ಬಂತು ಅಂದರೆ, ಮೊದಲು ಹೇಳಿದ್ದು ಕಾರ್ಬೋಹೈಡ್ರೇಟ್, ಆನಂತರ ಪ್ರೋಟೀನ್, ಆನಂತರ ತೈಲ, ವಿಟಮಿನ್ ಮತ್ತು ಖನಿಜ, ಕೊನೆಯಲ್ಲಿ ನೀರು. ಇವನ್ನು ಹಿತಮಿತ ಪ್ರಮಾಣದಲ್ಲಿ ಸೇವಿಸ್ತಾ ಬಂತು ಅಂದರೆ ಅದನ್ನು ಒಳ್ಳೆಯ ಆಹಾರ, ಸಮತೋಲಿತ ಆಹಾರ, ಶುದ್ಧವಾದ ಆಹಾರ, ಸಾತ್ವಿಕ ಆಹಾರ ಅಂತ ನಾವು ಕರೀತೇವೆ. ಈ ದೇಹವೆಂಬ ದೇಗುಲ ಆರೋಗ್ಯವಾಗಿರಬೇಕಾದರೆ ಸ್ವಚ್ಛತೆಯ ನಂತರ ಆಹಾರದ ಬಗ್ಗೆ ನಾವು ಗಮನವನ್ನು ಹರಿಸಬೇಕು. ಸರ್, ಈಗ ಇತ್ತೀಚಿನ ದಿನಗಳಲ್ಲಿ ಮಾರ್ಕೆಟಲ್ಲಿ ಸಿಗುವಂಥ ಯಾವುದೇ ಹಣ್ಣು ತರಕಾರಿಗಳು ಕೂಡ ನಮಗೆ ತಿನ್ನೋದಕ್ಕೆ ಅಷ್ಟೊಂದು ಯೋಗ್ಯ ಇಲ್ಲ ಅಲ್ವಾ? ಎಲ್ಲದಕ್ಕೂ ಕೂಡ ಕೆಮಿಕಲ್ ಹಾಕಿರ್ತಾರೆ, ಸ್ಪ್ರೇ ಮಾಡಿರ್ತಾರೆ. ಹಾಗಿದ್ರೆ ನಾವು ಪರಿಶುದ್ಧವಾಗಿರುವಂಥ ಆಹಾರನ ಎಲ್ಲಿಂದ ಪಡ್ಕೋಬೇಕು ಅನ್ನುವಂಥ ಪ್ರಶ್ನೆ ತುಂಬ ಜನರದ್ದಿದೆ. ಅಂದರೆ ನಮಗೆ ಹೆಲ್ದಿ ಫುಡ್ ಅಥವಾ ಆರೋಗ್ಯಕರ ಆಹಾರವನ್ನು ಸೇವನೆ ಮಾಡಬೇಕು ಅನ್ನುವಂಥ ಆಸೆ ಇದೆ. ಆದರೆ ನಗರ ಪ್ರದೇಶಗಳಲ್ಲಿ ನಮಗೆ ಮಾರ್ಕೆಟಿಗೆ ಹೋದರೆ ಸಿಗೋವಂಥದ್ದು ಎಲ್ಲವೂ ಕೂಡ ಅಲ್ಲಿ ರಾಸಾಯನಿಕವನ್ನು ಸಿಂಪಡಿಸಿರುವಂತಹ ಹಣ್ಣು ತರಕಾರಿಗಳೇ. ಅದರಲ್ಲಿ ನಾವು ಹೇಗೆ ಒಳ್ಳೆಯ ಆಹಾರ ಅಂತ ಕನ್ಸಿಡರ್ ಮಾಡೋಕ್ಕಾಗತ್ತೆ? ಅಥವಾ ಹೇಗೆ ಒಂದು ರಾಸಾಯನಿಕ ಮುಕ್ತವಾಗಿರುವಂಥ ಆಹಾರವನ್ನು ಪಡ್ಕೊಳ್ಳೋದು ಹೇಗೆ ಅನ್ನುವಂಥ ಒಂದು ದೊಡ್ಡ ಪ್ರಶ್ನೆ ಇವತ್ತಿಗೂ ಕೂಡ ಎಲ್ಲ ವೀಕ್ಷಕರಲ್ಲೂ ಇದೆ. ಏನು ಹೇಳ್ತೀರ ಸರ್ ಇದಕ್ಕೆ ನೀವು? ಯಾವುದೇ ಕಾಯಿಲೆಗಾಗಲಿ ಚಿಕಿತ್ಸೆ ಮಾಡ್ಬೋದು, ಚಿಕಿತ್ಸೆ ಕೊಡಬಹುದು. ಮನುಷ್ಯನ ದುರಾಸೆಗೆ ಚಿಕಿತ್ಸೆ ಇಲ್ಲ. ಹಾಗಾಗಿ ಇವತ್ತು ನಾವು ತಿನ್ನುವ ಆಹಾರ ವಿಷಮಯ ಆಗ್ತಾ ಇದೆ, ಕುಡಿಯುವ ಪಾನೀಯಗಳು ವಿಷದಿಂದ ತುಂಬಿದೆ, ಉಸಿರಾಡುವ ಗಾಳಿ ಅದರಲ್ಲೂ ವಿಷ ಇದೆ ಅಂದರೆ ಅದಕ್ಕೆ ನೇರ ಕಾರಣ ಮನುಷ್ಯನ ದುರಾಸೆ, ಇನ್ಯಾವುದೂ ಅಲ್ಲ. ನೀವು ಹೇಳೋ ಮಾತು ಸತ್ಯ. ಪರಿಶುದ್ಧವಾದ ಆಹಾರ ಪದಾರ್ಥಗಳು ಇವತ್ತು ಸಿಗೋದು ಬಹಳ ದುರ್ಲಭ. ಅದರಲ್ಲೂ ನಗರ ಪ್ರದೇಶಗಳಲ್ಲಿ ಸ್ವಲ್ಪ ಕಷ್ಟವೇ ಸರಿ. ಅದರಿಂದ ಇರೋದರಲ್ಲಿ ಹೊಂದಾಣಿಕೆ ಮಾಡಿಕೊಂಡು ನಾವು ಸೇವಿಸಬೇಕಾಗುತ್ತೆ. ಈಗ ಹಣ್ಣು ತರಕಾರಿಗಳನ್ನು ಕೊಂಡುಕೊಂಡು ಬಂತು ಅಂದರೆ ನೇರವಾಗಿ ಅವುಗಳನ್ನು ಬಳಸಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಕೀಟನಾಶಕಗಳನ್ನು ಬಳಸಿರ್ತಾರೆ. ಹೌದು. ನಾನು ಮಾರುಕಟ್ಟೆಗೆ ಹೋದರೆ ಹೂಕೋಸು ಕೊಂಡ್ಕೋಬೇಕು. ಹುಡುಕಿ ಯಾವ ಹೂಕೋಸಲ್ಲಿ ಹುಳ ಇದೆ ಅದನ್ನೇ ಕೊಂಡ್ಕೊಂಡು ಬರ್ತೀನಿ ಮನೆಗೆ. ಯಾಕೆ ಸರ್? ಹುಳ ಬದುಕಿದೆ ಅಂದರೆ ಏನರ್ಥ? ಅಲ್ಲಿ ಕೆಮಿಕಲ್ ಸ್ಪ್ರೇ ಆಗಿಲ್ಲ. ಹಾಗಾಗಿ ಆ ಹುಳ ಇರೋದನ್ನು ತಂದು ಹುಳನ ತೆಗೆದು ಪಕ್ಕಕ್ಕೆ ಬಿಟ್ಟು ಆಮೇಲೆ ಚೆನ್ನಾಗಿ ತೊಳೆದು ಅದನ್ನು ಅಡುಗೆ ಮಾಡ್ಕೊಂಡು ತಿಂತು ಅಂತ ಹೇಳ್ತಂದರೆ ಕೊನೆ ಪಕ್ಷ ಯಾವುದೇ ರಾಸಾಯನಿಕ ವಸ್ತು ನನ್ನ ದೇಹದಲ್ಲಿ ಹೋಗಿಲ್ಲ ಅನ್ನೋ ನೆಮ್ಮದಿಯಿಂದ ಆ ಹೊತ್ತಿನ ಊಟವನ್ನು ಮಾಡಬಹುದು. ಕಡೆ ಪಕ್ಷ ಈ ರೀತಿಯ ಮಾರ್ಗಗಳನ್ನಾದರೂ ಅನುಸರಿಸಬಹುದು ನೀವು ಅಂತ. ಆದ್ರೆ ಕೆಮಿಕಲ್ ಅಂತೂ ಸ್ಪ್ರೇ ಆಗಿರುತ್ತೆ ಎಲ್ಲದೂ ಆಗಿರುತ್ತೆ. ಹಳ್ಳಿಗಳಲ್ಲಾದ್ರೆ ನಾವು ಬೆಳ್ಕೋಬಹುದು, ನಮಗೆ ಜಮೀನಿದೆ, ಸಮಯ ಇದೆ, ನೀರಿದೆ, ಎಲ್ಲ ಇದೆ ಅಂದಾಗ ಬೆಳ್ಕೋಬಹುದು, ಅವಕಾಶ ಇದೆ. ಆದ್ರೆ ನಗರ ಪ್ರದೇಶಗಳಲ್ಲಿ ಇದು ತುಂಬಾನೇ ಕಷ್ಟ ಅಂತ ಹೇಳ್ಬೋದು. ಟೆರೆಸಲ್ಲಿ ಹಬ್ಬ ಅಂತ ಹೇಳಿದ್ರೆ ಒಂದು ಟೊಮ್ಯಾಟೊ ಗಿಡ ಅಥವಾ ಕೊತ್ತಂಬರಿ ಸೊಪ್ಪಿನ ಗಿಡ ಹಾಕ್ಬೋದು. ಆದರೆ ಪ್ರತಿನಿತ್ಯಕ್ಕೆ ಬೇಕಾಗುವಷ್ಟು ಹಣ್ಣು ತರಕಾರಿಗಳನ್ನು ಬೆಳೆಯೋದಕ್ಕೆ ಸಾಧ್ಯ ಆಗೋದಿಲ್ಲ ಅಲ್ವಾ ಸರ್? ಸೊ ಅದಕ್ಕೋಸ್ಕರ ತುಂಬ ಜನರದ್ದು ಪ್ರಶ್ನೆ ಇದ್ದಿದ್ದು ಇದೇ ವಿಚಾರವಾಗಿ, ಹೇಗೆ ನಾವು ಸಿಟಿಲಿರೋರು ಈ ಥರ ಹಣ್ಣು ತರಕಾರಿಗಳನ್ನು, ಅದು ಕೂಡ ರಾಸಾಯನಿಕ ಮುಕ್ತ ಹಣ್ಣು ತರಕಾರಿಗಳನ್ನು ಹೇಗೆ ಪಡ್ಕೊಳ್ಳೋದು ಅಂತ. ಆದರೆ ಅದನ್ನು ಕ್ಲೀನ್ ಮಾಡೋ ವಿಚಾರದಲ್ಲಿ ನೋಡೋದಾದರೆ ಕೆಲವ್ರು ಹೇಳ್ತಾರೆ, ಈಗ ಉದಾಹರಣೆಗೆ ಹೇಳಬೇಕು ಅಂತ ಹೇಳಿದ್ರೆ, ಈಗ ದ್ರಾಕ್ಷಿ ಹಣ್ಣನ್ನು ತಂದ್ವಿ ಅಂತ ಹೇಳಿದ್ರೆ ಅದನ್ನು ಉಪ್ಪು ನೀರಲ್ಲಿ ಹಾಕಬೇಕು ಅಥವಾ ಅದಕ್ಕೆ ಸ್ವಲ್ಪ ಸೋಡವನ್ನು ಹಾಕಿ ಅದನ್ನು ನೀರಲ್ಲಿ ಸ್ವಲ್ಪ 5 ನಿಮಿಷನೋ 10 ನಿಮಿಷನೋ ನೆನೆ ಹಾಕಿ ಅದಾದಮೇಲೆ ನೀವು ಅದನ್ನು ತಿನ್ನಬೇಕು ಅಂತೆಲ್ಲ ಹೇಳ್ತಾರೆ. ಕೆಲವರು ಹುಳಿ ನೀರಲ್ಲಿ, ಹುಣಸೆ ನೀರಲ್ಲಿ ಹಿಂಡಬೇಕು, ಅಂದರೆ ಡಿಪ್ ಮಾಡಿ ಕ್ಲೀನ್ ಮಾಡಬೇಕು ಅಂತೆಲ್ಲ ಹೇಳ್ತಾರೆ. ನಿಜವಾಗಿಯೂ ಹೌದದು ಸರ್? ಈಗ ಹಣ್ಣು ತರಕಾರಿಗಳನ್ನು ಉಪ್ಪು ನೀರಲ್ಲಿ ತೊಳೆದ್ರೆ ಶುದ್ಧ ಆಗುತ್ತಾ ಅದು ಅಂತ? ಈಗ ಹಣ್ಣುಗಳನ್ನು ಕೊಂಡ್ಕೊಂಡು ಬಂದಾಗ ಹಣ್ಣುಗಳ ಮೂಲ ಏನು ಅಂತ ನೋಡಬೇಕು. ಈಗ ನಮ್ಮ ಕರ್ನಾಟಕ ಸರ್ಕಾರದ ತೋಟಗಾರಿಕೆ ಇಲಾಖೆಯವರು ಒಂದು ಹೊಸ ಯೋಜನೆಯನ್ನು ಆರಂಭಿಸಿದ್ದಾರೆ. ತೋಟಗಳಿಗೆ ನೇರವಾಗಿ ನಾವು ಹೋಗ್ಬಿಡೋದು. ಈಗ ಮಾವಿನ ಹಣ್ಣು ಅಲ್ವಾ, ಎಲ್ಲ ಕಡೆ ಸಿಗ್ತಾ ಇದೆ, ನೇರವಾಗಿ ತೋಟಕ್ಕೆ ಹೋಗ್ಬಿಡಿ. ಅಲ್ಲಿ ರೈತ ಏನು ಹಣ್ಣು ಬೆಳೆದಿದ್ದಾನೆ ಅಲ್ಲೇ ಕೊಂಡ್ಕೊಳ್ಳಿ. ನಿಮಗೆ ಬೇಕಾದ ಹಣ್ಣನ್ನು ನೀವು
ಈ ಕಿತ್ಕೊಂಡು ತಂದು ಕೊಡ್ತು ಅಂತ ತೂಕ ಮಾಡಿ ಅಲ್ಲೇ 5 kg 10 kg ಎಷ್ಟು ಹಣ್ಣು ಬೇಕು ಅಷ್ಟು ಹಣ್ಣು ಕೊಡ್ತಾರೆ. ಶುದ್ಧವಾಗಿರುತ್ತೆ, ಯಾವುದೇ ರೀತಿಯಾದ ರಾಸಾಯನಿಕ ವಸ್ತುಗಳು ಅದರಲ್ಲಿ ಇರೋದಿಲ್ಲ. ತಗೋಬಹುದು ನೀವು. ಆ ರೀತಿ ರೈತರಿಂದ ನೇರವಾಗಿ ಸಿಗುತ್ತೆ ಅಂದರೆ ತಗೋಬಹುದು. ಯಾವುದೇ ತರಕಾರಿ ಆಗಲಿ ತಂದು ಕೂಡಲೇ ನೇರವಾಗಿ ಅಡುಗೆಗೆ ಬಳಸದೆ ಒಂದು ಪಾತ್ರೆಯಲ್ಲಿ ತರಕಾರಿಗಳನ್ನೆಲ್ಲ ಹಾಕಿ ತುಂಬುವಷ್ಟು ನೀರು ಹಾಕಿ, ತರಕಾರಿ ತುಂಬಬೇಕು ಅಷ್ಟು ನೀರು ಹಾಕಿ, ಒಂದು ಚಮಚ ಕಲ್ಲುಪ್ಪನ್ನು ಹಾಕಿ. ಕಲ್ಲುಪ್ಪನ್ನೇ ಹಾಕಬೇಕಾ? ಕಲ್ಲುಪ್ಪು ಒಳ್ಳೆಯದು ಅಂತ ಅಷ್ಟೇ, ಅದನ್ನೇ ಹಾಕಬೇಕು ಅಂತ ನಿಯಮ ಏನಿಲ್ಲ. ಓಕೆ. ಈಗ ಕೆಲವ್ರು ಕೇಳ್ಬೋದು, ಸರ್ ನಮ್ಮನೇಲಿ ಕಲ್ಲು ಉಪ್ಪಿಲ್ಲ ಹುಡಿ ಉಪ್ಪಿದೆ ಹಾಕ್ಬೇಕಂತಂದ್ರೆ ಡೌಟ್ಸ್ ತುಂಬಾ ಬರುತ್ತೆ ಜನರಿಗೆ ಸರ್. ಅದಕ್ಕೋಸ್ಕರ ಅವ್ರ ಪರವಾಗಿ ಅವ್ರ ಡೌಟನ್ನು ನಾನು ನಿಮ್ಮ ಹತ್ರ ಕೇಳ್ತಾ ಇದ್ದೀನಿ. ಅಲ್ಲ, ನಮ್ಮ ಮನೆಯಲ್ಲಿ ಸಾಮಾನ್ಯವಾಗಿ ಕಲ್ಲುಪ್ಪು ತರ್ತೇವೆ ಮತ್ತು ಪುಡಿ ಉಪ್ಪು ತರ್ತೇವೆ. ಪುಡಿ ಉಪ್ಪು ಏನಾದರೂ ಯಾರಾದರೂ ಸಾರಿಗೋ ಪಲ್ಯಕ್ಕೋ ಉಪ್ಪು ಕಮ್ಮಿ ಆಯಿತು ಅಥವಾ ಮೊಸರನ್ನಕ್ಕೆ ಉಪ್ಪು ಬೇಕು ಅಂದರೆ ಹಾಕ್ಕೊಳ್ಳಿಕ್ಕೆ ಅದನ್ನು ಬಳಸ್ತಾರೆ ಅಷ್ಟೇ. ಇಲ್ಲಾಂದರೆ ನಾವೆಲ್ಲ ಅಡುಗೆಗೆ ಬಳಸೋದು ಕಲ್ಲುಪ್ಪೆ. ಯಾವ ಉಪ್ಪು ಬೇಕಾದರೂ ಹಾಕಿ, ಯಾಕಂದರೆ ಕಲ್ಲುಪ್ಪು ಸ್ವಲ್ಪ ಅಗ್ಗ, ಪುಡಿ ಉಪ್ಪು ಜಾಸ್ತಿ ಬೆಲೆ. ಆ ಒಂದು ಹಿನ್ನೆಲೆಯಲ್ಲಿ ಕಲ್ಲುಪ್ಪು ಅಂತ ಹೇಳಿದೆ. ಅದನ್ನು ಹಾಕಿ ಒಂದು 20 ನಿಮಿಷ ಬಿಡಿ. ಓಕೆ. 20 ನಿಮಿಷ ಬಿಟ್ಟಾದಮೇಲೆ ಚೆನ್ನಾಗಿ ತೊಳಿಬೇಕು. ತೊಳೆದು ಬಿಟ್ಟು ಬೇರೆ ನೀರಲ್ಲಿ ಇನ್ನೊಂದು ಸಲ ತೊಳೆದು ಆಮೇಲೆ ಹೆಚ್ಚೋದಕ್ಕೆ ಹೋಗಬೇಕು. ಈ ರೀತಿ ಹೆಚ್ಚೋದ್ರಿಂದ ಆ ತರಕಾರಿಯ ಮೇಲೆ ಇರಬಹುದಾದಂಥ ಕೆಲವು ರಾಸಾಯನಿಕ ವಸ್ತುಗಳು ಸ್ವಲ್ಪ ಮಟ್ಟಿಗಾದರೂ ಶುದ್ಧವಾಗುತ್ತೆ. 100ಕ್ಕೆ 100 ಶುದ್ಧವಾಗುತ್ತೆ ಅಂತ ಹೇಳೋದಿಲ್ಲ. ಸ್ವಲ್ಪ ಮಟ್ಟಿಗಾದರೂ ಶುದ್ಧ ಆಗುತ್ತೆ. ಯಾವತ್ತೂ ತರಕಾರಿಗಳನ್ನು ಚೆನ್ನಾಗಿ ತೊಳೆದು ಹೆಚ್ಚಬೇಕೇ ಹೊರತು ಹೆಚ್ಚಿಬಿಟ್ಟು ತೊಳಿಬೇಡಿ. ಹೆಚ್ಚಿಬಿಟ್ಟು ತೊಳೆದರೆ ಹೆಚ್ಚುವಾಗಲೇ ಆ ತರಕಾರಿಯ ಮೇಲೆ ಇರುವ ಕೊಳೆ ಎಲ್ಲ ಒಳಗೆ ಹೋಗಿರುತ್ತೆ ಮತ್ತು ನೀವು ತೊಳೆದಾಗ ಆ ಪೋಷಕಾಂಶಗಳೆಲ್ಲ ನೀರಲ್ಲಿ ಕೊಚ್ಚಿ ಹೋಗುತ್ತೆ. ಆದ್ದರಿಂದ ತರಕಾರಿಯನ್ನು ತೊಳೆದು ಹೆಚ್ಚಿ ಅಡುಗೆಗೆ ಬಳಸಿ. ಸೊಪ್ಪು ತಂದಾಗ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ನಮ್ಮ ಬೆಂಗಳೂರಿನಲ್ಲಿ ವೃಷಭಾವತಿ ಅಂತ ನದಿ ಹರಿಯುತ್ತೆ. ಒಂದು ಕಾಲದಲ್ಲಿ ನದಿಯಾಗಿತ್ತು, ಇವತ್ತು ದೊಡ್ಡ ಮೋರಿಯಾಗಿದೆ. ಅದು ನಗರದಲ್ಲಿ ಇರ್ತಕ್ಕಂಥ ಎಲ್ಲ ಮನೆಗಳ ತ್ಯಾಜ್ಯ, ಕಾರ್ಖಾನೆಗಳ ತ್ಯಾಜ್ಯ ಎಲ್ಲವೂ ಅದರಲ್ಲೇ ಹರಿಯುತ್ತೆ. ಕೆಲವು ಕಡೆ ಆ ನೀರನ್ನು ಬಳಸ್ಕೊಂಡು ಸೊಪ್ಪನ್ನು ಬೆಳೀತಾರೆ. ಭಾಳ ಚೆನ್ನಾಗಿ ಬೆಳೆಯುತ್ತೆ ಸೊಪ್ಪು, ಹಸುರ ಕಾಣುತ್ತೆ, ನಳನಳಿಸುತ್ತೆ. ಎಷ್ಟು ಚೆನ್ನಾಗಿದೆ ಸೊಪ್ಪು ಅಂತ ನಾವು ಅನ್ಕೋತೇವೆ. ಆದರೆ ಆ ಸೊಪ್ಪಲ್ಲಿ ಅಪಾಯಕಾರಿಯಾದ 2 ಅಂಶಗಳುಂಟು. ಒಂದು, ನಾನಾ ರೀತಿಯ ರೋಗಕಾರಕಗಳು ಮತ್ತು ಅವುಗಳ ಮೊಟ್ಟೆಗಳು. ಎರಡನೇದು, ಭಾರಲೋಹಗಳು, ಹೆವಿ ಮೆಟಲ್ಸ್ ಅಂತ ಹೇಳ್ತೇವೆ. ಅಪಾಯಕಾರಿ ಲೋಹಗಳು ಅದರಲ್ಲಿ ಇರುತ್ತೆ. ಸಾಧ್ಯವಾದಷ್ಟು ನೀವು ಅಂತಹ ತರಕಾರಿಯನ್ನು ಬಳಸಬೇಡಿ. ಸೊಪ್ಪನ್ನು ತಂದು ಕೂಡಲೇ ಯಥಾ ಪ್ರಕಾರ ಉಪ್ಪು ನೀರಲ್ಲಿ ಅದನ್ನು ಮುಳುಗಿಸಿ 20 ನಿಮಿಷ ಆದಮೇಲೆ ತೆಗೆದ ಮೇಲೆ ಅದನ್ನು ನೀವು ಹೆಚ್ಚಬಹುದು. ಇನ್ನು ಕೆಲವರು ಏನು ಮಾಡ್ತಾರೆ, ಅದಕ್ಕೆ ಮೊದಲೇ ಇನ್ನೂ ಒಂದು ಸಲ ಸೊಪ್ಪನ್ನು ಪಾತ್ರೆಯಲ್ಲಿ ಹಾಕಿ ಅದಕ್ಕೆ ವಿನಿಗರ್ ಹಾಕ್ತಾರೆ. ಇನ್ನು ಕೆಲವರು ಅಡುಗೆ ಸೋಡಾ ಹಾಕ್ತಾರೆ. ಇವೆಲ್ಲ ಸ್ವಲ್ಪ ಮಟ್ಟಿಗೆ ನಿವಾರಣೆಗೆ ಸಹಾಯ ಆಗುತ್ತೆ ಹೊರತು 100ಕ್ಕೆ 100 ಸುರಕ್ಷಿತವಾಗಿ ಮಾಡುತ್ತೆ ಅಂತ ಹೇಳಲಿಕ್ಕೆ ಬರೋಲ್ಲ. ಮನಸ್ಸಿಗೆ ಸಮಾಧಾನ ಕೊಡುತ್ತೆ ಖಂಡಿತ. ಮಾನಸಿಕವಾಗಿ ಆದರೂ ಒಂದು ಧೈರ್ಯ ಬರುತ್ತೆ. ಅಪ್ಪ ಚೆನ್ನಾಗಿ ತೊಳೆದಿದ್ದೇವೆ ನಾವು ಅನ್ನೋ ಒಂದು ಧೈರ್ಯ ಬರುತ್ತೆ. ಹಾಗಾಗಿ ಅವುಗಳನ್ನು ಸ್ವಚ್ಛಗೊಳಿಸೇ ಅದನ್ನು ಅಡುಗೆಗೆ ಬಳಸಬೇಕು. ಹಾಗೆ ಬಳಸೋದು ಒಳ್ಳೆಯದಲ್ಲ. ಮತ್ತು ಎಲ್ಲೆಲ್ಲಿ ಸಾಧ್ಯವೋ ಅಲ್ಲಿ ಸಿಪ್ಪೆಯನ್ನು ಸುಲಿದು ಬಳಸಬೇಕು ಹಣ್ಣುಗಳನ್ನು. ಈಗ ನೀವು ಕಿತ್ತಳೆಹಣ್ಣು ಆ ಥರದನ್ನೆಲ್ಲ ತಿನ್ನಬೇಕು ಅಂದರೆ ಸಿಪ್ಪೆ ಸುಲಿದು ಹಣ್ಣನ್ನು ತಿಂದ ಮೇಲೆ ಆ ಸಿಪ್ಪೆಯನ್ನು ಚೆನ್ನಾಗಿ ತೊಳಿಬೇಕಾಗುತ್ತೆ. ಆ ಸಿಪ್ಪೆನ ಬಿಸಾಕಬಾರ್ದು. ಆ ಸಿಪ್ಪೆಯಲ್ಲಿ ನಾರಿನಂಶ ಬಹಳ ಇರುತ್ತೆ. ಆ ನಾರಿನಂಶ ನಮ್ಮ ದೇಹಕ್ಕೆ, ಮುಖ್ಯವಾಗಿ ಕರುಳಿಗೆ ಬಹಳ ಒಳ್ಳೆಯದು. ಕಿತ್ತಳೆ ಹಣ್ಣಿನ ಸಿಪ್ಪೆಯಲ್ಲಿ ಚಟ್ನಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ.
ಹಾಗೆಯೇ ಹೀರೆಕಾಯಿನ ಮೇಲ್ಭಾಗವನ್ನು ಹೆರೆದು ಅದರಲ್ಲಿ ತೆಗಿತೇವೆ ಚಟ್ನಿ ನಾವು. ಮಾಡ್ತಾರೆ ಹಾ, ಅದರಲ್ಲೂ ಚಟ್ನಿ ಮಾಡಬಹುದು. ಮಾಡ್ತಾರೆ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಎಲ್ಲೆಲ್ಲಿ ಸಾಧ್ಯವೋ ಅಲ್ಲಿ ಈ ತರಕಾರಿಗಳ ಮೇಲೆ ಇರ್ತಕ್ಕಂಥ ಸಿಪ್ಪೆಯನ್ನು ಅಡುಗೆಗೆ ಬಳಸೋದು ಒಳ್ಳೆಯದು. ಮೂಲಂಗಿ ಮೇಲೆ ಸೊಪ್ಪಿರುತ್ತೆ, ಹೌದು. ತುಂಬ ಜನ ಬಿಸಾಕ್ತಾರೆ ಅದನ್ನು. ಹ್ಮ್. ಬಿಸಾಕೋದಷ್ಟು ಒಳ್ಳೆಯದಲ್ಲ. ಸಾಧ್ಯವಾದರೆ ಅದನ್ನು ಅಡುಗೆಗೆ ಬಳಸಲಿಕ್ಕೆ ಸಾಧ್ಯ ಉಂಟು. ಹಾಗೆಯೇ ಎಲ್ಲೆಲ್ಲಿ ಸಾಧ್ಯವೋ ಅಲ್ಲಿ ಬಳಸಲಿಕ್ಕೆ ನಾವು ಪ್ರಯತ್ನ ಪಡಬೇಕಾಗುತ್ತೆ. ಇದು ಮೊದಲನೇ ವಿಚಾರ. ಎರಡನೇ ವಿಚಾರ, ತಾರಸಿ ತೋಟದ ಬಗ್ಗೆ ನಮ್ಮ ನಗರವಾಸಿಗಳಿಗೆ ಸ್ವಲ್ಪ ಹೇಳಲೇಬೇಕು. ಹ್ಮ್. ನಮ್ಮ ಮನೆಯಲ್ಲಿ ನಾವು ತಾರಸಿ ತೋಟ ಮಾಡಿಕೊಂಡಿದ್ದೇವೆ. ಹ್ಮ್. ತಾರಸಿ ತೋಟದಲ್ಲಿ ನಾವು ಸಾಮಾನ್ಯವಾಗಿ ಏನು ಮಾಡ್ತೇವೆ ಅಂದರೆ ನಮ್ಮ ಮನೆಗೆ ಬೇಕಾಗುವಷ್ಟು ವಸ್ತುಗಳನ್ನು ಬೆಳ್ಕೋತೇವೆ ನಾವು. ಕೊತ್ತಂಬರಿ ಏನು ಬೇಕು ನಮ್ಮ ಮನೆಗೆ, ಹ್ಮ್. ಕರಿಬೇವು ಏನು ಬೇಕು, ಪುದೀನ ಏನು ಬೇಕು ಅದಷ್ಟನ್ನು ಬೆಳ್ಕೋತೇವೆ ನಾವು. ಶುಂಠಿ ಹಾಕಿದ್ದೇವೆ, ಭಾಳ ಚೆನ್ನಾಗಿ ಬಂದಿದೆ. ಅರಸಿನ ಹಾಕಿದ್ದೇವೆ, ತುಂಬ ಚೆನ್ನಾಗಿ ಬೆಳೆದಿದೆ. ಇಡೀ ವರ್ಷಕ್ಕೆ ಎಷ್ಟು ಅರಸಿನ ಬೇಕೋ ಅಷ್ಟು ಅರಸಿನ ನಮ್ಮ ಪಾಟಗಳಲ್ಲಿ ಸಿಗುತ್ತೆ. ಅಷ್ಟು ಬೆಳೆದಿದ್ದೀರಾ ಸರ್? ಅಷ್ಟು ಬೆಳಿತೇವೆ. ಬೆಳೆದು ಬಿಟ್ಟು ಸಣ್ಣಗೆ ಹೆಚ್ಚಿ ಬಿಸಿಲಲ್ಲಿ ಒಣಗಿಸಿ ಅದನ್ನು ಪುಡಿ ಮಾಡಿ ಶುದ್ಧೀಕರಿಸಿ ಇಟ್ಕೋತೇವೆ. ಪರಿಶುದ್ಧವಾದ ಅರಸಿನ ಅದು ಅಡುಗೆಗೆ ಬಳಸ್ತೇವೆ. ಯಾಕಂದರೆ ಅರಸಿನಕ್ಕೆ ತುಂಬ 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 ಉಪಯುಕ್ತವಾದ ಗುಣಗಳುಂಟು. ಅದಕ್ಕೆ ಕ್ಯಾನ್ಸರನ್ನೂ ಸಹ ತಡೆಗಟ್ಟಬಲ್ಲದು. ಅದರಲ್ಲಿ ಇರ್ತಕ್ಕಂಥ ಕರ್ಕ್ಯುಮಿನ್ ಅಂತಕ್ಕಂಥ ವಸ್ತು. ಕರ್ಕ್ಯುಮಿನ್ ಅಂತ ಕರೀತಾರೆ. ಕರ್ಕ್ಯುಮಿನ್. ಹಾಗಾಗಿ ಪ್ರತಿದಿನ ನಮ್ಮ ಭಾರತೀಯ ಅಡುಗೆಗಳಲ್ಲಿ ಒಂದಷ್ಟು ಅರಸಿನವನ್ನು ಹಾಕ್ತೇವಲ್ವಾ, ಅದು ಒಳ್ಳೆಯ ಅಭ್ಯಾಸ. ಶುದ್ಧವಾದ ಅರಸಿನ ಬಳಸಬೇಕು. ಲೆಡ್ ಕ್ರೋಮೇಟ್ ಅಂತ ಒಂದು ಕಲ್ಲು ಸಿಗುತ್ತೆ, ಅದು ನೋಡಲಿಕ್ಕೆ ಸ್ವಲ್ಪ ಅರಸಿನದ ಹಾಗೆ ಇರುತ್ತೆ. ಅದನ್ನು ಚೆನ್ನಾಗಿ ಪುಡಿ ಮಾಡಿ ಬೆರೆಸ್ಬಿಡ್ತಾರೆ ಬಣ್ಣ ಬರೋದಕ್ಕೆ ಮತ್ತು ತೂಕ ಹೆಚ್ಚೋದಕ್ಕೆ. ಅದರಿಂದ ಶುದ್ಧವಾದ ಅರಸಿನ ಬೆಳ್ಕೊಳ್ಳಿ. ಶುಂಠಿಯನ್ನು ಬೆಳ್ಕೊಳ್ಳಿ, ಸಾಧ್ಯ ಉಂಟು. ಟೊಮೆಟೊ ಬೆಳ್ಕೋಬಹುದು, ಬದನೆಕಾಯಿ ಬೆಳ್ಕೋಬಹುದು, ಮೆಣಸಿನಕಾಯಿ ಬೆಳ್ಕೋಬಹುದು. ನಮ್ಮ ಮನೆಗೆ ಎಷ್ಟು ಮೆಣಸಿನಕಾಯಿ ಬೇಕೋ ಅಷ್ಟು ಮೆಣಸಿನಕಾಯಿ ಒಂದು 2-3 ಗಿಡ ಹಾಕ್ಕೊಂಡಿದ್ದೀವಿ, ಕೊಡುತ್ತದು. ಅವುಗಳಿಗೆ ಬೇಕಾದಷ್ಟು ಒಂದು ನೀರೊಂದು ನಿತ್ಯ ಹಾಕ್ತಾ ಇದ್ದರೆ ಸಾಕು, ಕೊಡುತ್ತದೆ. ಮತ್ತು ನಮ್ಮ ಮನೆಯಲ್ಲಿ ಯಾವ ಹಸಿ ಕಸ ಉತ್ಪಾದನೆಯಾಗುತ್ತೆ ನಾವು ಹೊರಗಡೆ ಬಿಸಾಡಲ್ಲ. ಒಣ ಕಸ ಮಾತ್ರ ಬಿಸಾಡ್ತೇವೆ. ಹಸಿ ಕಸ ಅದನ್ನು ನಾವು ಗೊಬ್ಬರವಾಗಿ ಪರಿವರ್ತಿಸ್ತೇವೆ. ತರಕಾರಿ ಗಿಡಗಳಿಗೆ ಹಾಕ್ತೀರಾ? ಹಾಂ, ಪರಿವರ್ತಿಸಿ ಆ ಕಸವನ್ನೇ ಹಾಕ್ತೇವೆ ನಾವು ಗಿಡಗಳಿಗೆ. ಹೂವು, ಹಣ್ಣು, ತರಕಾರಿ ಗಿಡಗಳು ನಮ್ಮ ಮನೆಗೆ ನಮಗೆ ಎಷ್ಟು ಬೇಕೋ ಅಷ್ಟು ಖಂಡಿತ ಬೆಳೆಸ್ಕೊಳ್ಳಿಕ್ಕೆ ಸಾಧ್ಯ ಉಂಟು. ಓಕೆ, ಇದು ಸ್ವಲ್ಪ ಸಾಧ್ಯವಾದಷ್ಟು ಆರೋಗ್ಯವನ್ನು ಕಾಪಾಡಿಕೊಳ್ಳಲಿಕ್ಕೆ ಇರ್ತಕ್ಕಂಥ ಮಾರ್ಗದ ಬಗ್ಗೆ ಹೇಳ್ತಾ ಇದ್ದೇನೆ. ನಮ್ಮ ಮನೆಯಲ್ಲಿ ಒಂದು 250 ಕುಂಡಗಳನ್ನು ಇಟ್ಕೊಂಡು ಸಣ್ಣ ಪುಟ್ಟ ಗಿಡಗಳನ್ನು ಬೆಳೆಸ್ಕೊಂಡಿದ್ದೇವೆ. ಇಲ್ಲಿ ನಮಗೆ 2 ರೀತಿಯ ಅನುಕೂಲತೆ ಇದೆ. ಒಂದು, ಈ ಕೊತ್ತಂಬರಿ ಇವೆಲ್ಲ ಸಿಗುತ್ತೆ ಮನೆಗೆ, ಒಳ್ಳೆ ಶುದ್ಧವಾಗಿರೋದು, ಚೆನ್ನಾಗಿರೋದು. ಎರಡನೇ ಲಾಭ ನಮಗೆ ಏನು ಸಿಗುತ್ತೆ ಅಂದರೆ, ಬೆಳಗಿನ ಹೊತ್ತು ಎಳೆ ಸೂರ್ಯನ ಬಿಸಿಲು ಬೀಳ್ತಾ ಇರುತ್ತಲ್ಲ, ಆ ಸಂದರ್ಭದಲ್ಲಿ ನಾವು ಹೋಗಿ ಗಿಡಗಳಿಗೆ ನೀರು ಹಾಕ್ತೇವೆ. ದೇವರಿಗೆ ಬೇಕಾಗುವಂಥ ಹೂ ಇತ್ಯಾದಿಗಳನ್ನು ಅದೇ ಸಂದರ್ಭದಲ್ಲೇ ನಾವು ಹೂ ಕಿತ್ಕೊಂಡ್ಬರೋದು. ಮೂಲ ಉದ್ದೇಶ ಏನು ಗೊತ್ತಾ, ಆ ಸೂರ್ಯನ ಬೆಳಕು ನಮ್ಮ ಮೈ ಮೇಲೆ ಬೀಳಬೇಕು, ವಿಟಮಿನ್ ಡಿ ಉತ್ಪಾದನೆ ಆಗಬೇಕು. ನಾನು ನನ್ನ ಹೆಂಡತಿ ಇಬ್ಬರು ನಮ್ಮ ರಕ್ತ ಪರೀಕ್ಷೆ ಮಾಡಿಸ್ಕೊಂಡಾಗ ಇಬ್ಬರಿಗೂ ವಿಟಮಿನ್ ಡಿ ಕಡಿಮೆ ಅಂತ ಬಂತು ವರದಿ. ಯಾಕಂದರೆ ಬಿಸಿಲಿಗೆ ಹೋಗಲ್ಲ ನಾವು. ಬೆಳಿಗ್ಗೆ ಎದ್ದು ನನ್ನ ಕಚೇರಿಗೆ ನಾನು ಹೊರಟೋಯ್ತು ಅಂತ ಹೇಳ್ತಂದರೆ, ನನ್ನ ಆಸ್ಪತ್ರೆ ಕೆಲಸಕ್ಕೆ ಹೋಗ್ಬಿಟ್ರೆ ಇನ್ನು ಬರೋದು ಸಂಜೆ. ಸೂರ್ಯ ಮುಳುಗ್ತಾ ಇರ್ತಾನೆ ಅಥವಾ ಮುಳುಗಿರ್ತಾನೆ, ಎಲ್ಲಿ ಹೋಗಲಿ ಬಿಸಿಲಿಗೆ. ಹಾಗಾಗಿ ಒಂದು ಪದ್ಧತಿ ಮಾಡಿಕೊಂಡು ಬೆಳಗಿನ ಎಳೆ ಬಿಸಿಲು ನಮ್ಮ ಮೈ ಮೇಲೆ ಬೀಳಬೇಕು ಅಂತ ಹೇಳ್ತಂದರೆ, ಒಳ್ಳೆ ತರಕಾರಿ ನಮಗೆ ಸಿಗಬೇಕು ಅಂದರೆ ಈ ತಾರಸಿ ತೋಟವನ್ನು ಮಾಡಿಕೊಂಡು ನಮಗೆ ಬೇಕಾದ
ವಸ್ತುಗಳನ್ನು ನಾವೇ ಬೆಳ್ಕೋಬೇಕು ಅಂತ ಹೇಳಿ ಈ ಬೆಳಗಿನ ಹೊತ್ತು ಅರ್ಧ ಮುಕ್ಕಾಲು ಗಂಟೆಗಳ ಕಾಲ ಏನು ನೀರು ಹಾಕ್ತೇವೆ ಆ ಸಂದರ್ಭದಲ್ಲಿ ಸೂರ್ಯನ ಬೆಳಕು ನಮ್ಮ ಮೇಲೆ ಬೀಳೋ ಹಾಗೆ ನೋಡ್ಕೋತೇವೆ. ವಿಟಮಿನ್ ಡಿ ಕೂಡ ಸಿಗುತ್ತೆ ಆ ಸಂದರ್ಭದಲ್ಲಿ. ವಿಟಮಿನ್ ಡಿ ಖಂಡಿತ ಸಿಗುತ್ತೆ, ಅದು ಒಳ್ಳೆಯದು. ಹಾಗಾಗಿ ನಗರವಾಸಿಗಳು ಈ ರೀತಿ ಮಾಡೋದು ಒಳ್ಳೆಯದು. ಮತ್ತು ಇನ್ನೊಂದು, ಕೆಲವು ಕಡೆ ಗ್ರಾಮಾಂತರ ಅಂದರೆ ಬೆಂಗಳೂರಿನ ಹೊರವಲಯಗಳಲ್ಲಿ ಸಂತೆಗಳು ನಡೆಯುತ್ತೆ. ಭಾನುವಾರ ಬೆಳಗಿನ ಹೊತ್ತು ಹೋಗಿಬಿಟ್ರೆ ಸುತ್ತಮುತ್ತಲಿರೋ ರೈತರು ತಾವು ಬೆಳೆದಂಥ ಹಣ್ಣು ತರಕಾರಿಗಳನ್ನು ತೊಗೊಂಬರ್ತಾರೆ. ನಾವು ಹೋಗಿ ಅದನ್ನು ಕೊಂಡ್ಕೊಂಡು ಬರ್ಬೋದು. ವಾರದಲ್ಲಿ ಒಂದು ಸಂತೆ ಇರುತ್ತೆ, ಒಂದು ದಿವಸ ಪ್ರತಿ ಊರಲ್ಲೂ ಕೂಡ ಒಂದೊಂದು ವಾರ ಇರುತ್ತೆ. ನಮಗೆ ಹತ್ತಿರ ಯಾವುದಿದೆ ಅಂತ ನೋಡಿಕೊಂಡು ಅಲ್ಲಿ ತಂದುಕೊಂಡ್ರೆ ಇರೋದ್ರಲ್ಲಿ ಸ್ವಲ್ಪ ಒಳ್ಳೆಯದು ಸಿಗಬಹುದು. ಓಕೆ. ಹಾಗಾಗಿ ನಗರವಾಸಿಗಳು ಇದ್ದುದರಲ್ಲಿ ಹೊಂದಾಣಿಕೆ ಮಾಡಿಕೊಳ್ಳಿಕ್ಕೆ ಪ್ರಯತ್ನ ಪಡಬೇಕು. ಮತ್ತು ನಮಗೆಲ್ಲ ಗೊತ್ತಿರೋ ಹಾಗೆ ಮಾಲಿನ್ಯ, ವಾಯು ಮಾಲಿನ್ಯ ಎಷ್ಟಿದೆ ಅಂತ ಗೊತ್ತು. ಆ ಗಿಡಗಳ ನಡುವೆ ಇದ್ದಾಗ ಒಂದಷ್ಟು ಹೊತ್ತಾದರೂ ಶುದ್ಧವಾದ ಗಾಳಿ ನಮಗೆ ಸಿಗುತ್ತೆ. ಹೌದು. ಹಾಗಿದ್ರೆ ನಿಮ್ಮ ಆರೋಗ್ಯದ ಗುಟ್ಟು ಒಂದು ತಾರಸಿ ತೋಟ ಆಗಿರ್ಬೋದ ಸರ್? ಆಮೇಲೆ ಒಂದು ರೀತಿಯಾದ ಸಕಾರಾತ್ಮಕ ಮನೋಭಾವ ಬರುತ್ತಲ್ಲಿ, ಒಂದು ಪಾಸಿಟಿವ್ ಫೀಲಿಂಗ್ ಬರುತ್ತೆ. ಆ ಗಿಡಗಳ ಜೊತೆ ಒಂದು ರೀತಿಯಾದ ಆತ್ಮೀಯ ಒಡನಾಟ. ನಮ್ಮ ಕಣ್ಣುಗಳಿಗೆ ಬೇರೆ ಬೇರೆ ಬಣ್ಣಗಳು, ಬೇರೆ ಬೇರೆ ಪ್ರಭಾವ ಬೀರುತ್ತೆ ಕಣ್ಣುಗಳ ಮೇಲೆ. ಪ್ರಶಾಂತವಾದ ಭಾವ ಕೊಡೋದು ಹಸಿರು ಬಣ್ಣ. ಎಲ್ಲಿಯವರೆಗೆ ನೀವು ಹಸಿರಲ್ಲಿ ಇರ್ತೀರಿ ಅಲ್ಲಿಯವರೆಗೆ ನಿಮ್ಮ ಮನಸ್ಸಲ್ಲಿ ಒಳ್ಳೆಯ ವಿಚಾರಗಳೇ ಬರ್ತಾ ಇರುತ್ತೆಯೇ ಹೊರತು ಕೆಟ್ಟ ವಿಚಾರಗಳು ಖಂಡಿತ ಬರೋಲ್ಲ. ಹೌದು. ಪ್ರಕೃತಿಯ ಜೊತೆ ನಾವು ನಿಂತಾಗ, ಅಲ್ಲಿ ಕಣ್ಣು ಹಾಯಿಸಿದಾಗ ಒಂದು ರೀತಿ ಮನಸ್ಸಿಗೆ ಖುಷಿ ಕೊಡೋದಂತೂ ಹೌದು. ಯಾಕಂದ್ರೆ ನಾನು ಊರಿಗೆ ಹೋದಾಗ ಅಲ್ಲಿ ತೋಟ ಅಥವಾ ಗುಡ್ಡ ಗಿಡ ಅಲ್ಲಿ ನಿಂತಾಗ ಒಂದು ರೀತಿ ಏನೋ ಖುಷಿ ಆಗಿಬಿಡುತ್ತೆ. ಸೊ ಆ ಎಕ್ಸ್ಪೀರಿಯನ್ಸ್ ನನಗೂ ಕೂಡ ಆಗಿದೆ ಸರ್. ಹಾಗಾಗಿ ಒಂದು ರೀತಿ ಭಗವಂತನ ಸಾನ್ನಿಧ್ಯವನ್ನು ಅನುಭವಿಸಬೇಕು ಅಂದರೆ ಯಾವುದೋ ದೇವಸ್ಥಾನದಲ್ಲಿ ಹೋಗಿ ಎಲ್ಲಿದ್ದಾನೆ ದೇವರು ಅಂತ ಹುಡುಕೋದಲ್ಲ, ಇದು ಭಗವಂತನ ಸಾನ್ನಿಧ್ಯ. ಆ ಹಸಿರಿನ ನಡುವೆ ನೀವು ಆ ಗಿಡಗಳ ಜೊತೆ ಮಾತುಕತೆ ಆಡ್ತಾ ಅದಕ್ಕೇನು ತೊಂದರೆ ಆಗಿದೆ, ಈ ಗಿಡಕ್ಕೆ ಯಾಕೆ ಈ ರೀತಿ ಆಯಿತು, ಯಾಕಿದು ಒಣಗ್ತಾ ಇದೆ, ಹೀಗೆ ಒಂದಷ್ಟು ಆರೈಕೆ ಮಾಡುವಾಗ ಬರೀ ಕೊಡುವಿಕೆನೇ ಇರುತ್ತೆ ಅಲ್ಲಿ ಗಿಡಗಳಿಗೂ ನಮಗೂ. ಗಿಡ ಆಕ್ಸಿಜನ್ ಕೊಡ್ತಾ ಇರುತ್ತೆ, ನಾವು ಆರೈಕೆ ಮಾಡ್ತಾ ಇರ್ತೇವೆ. ಮೂರನೇ ವಿಚಾರ ಬರೋದಿಲ್ಲ. ಆಗಲೇ ನಾನು ಹೇಳಿದ್ನಲ್ಲ ಭಾವಶುದ್ಧಿ ಅಂತ. ಹೌದು. ಆ ಭಾವಶುದ್ಧಿ ಅನ್ನೋದು ನಿಮಗೆ ಬೇಕು ಅಂದರೆ ಈ ರೀತಿ ಗಿಡಗಳ ನಡುವೆ ಒಂದಷ್ಟು ಸಮಯವನ್ನು ಕಳೆಯೋದಕ್ಕೆ ಪ್ರಯತ್ನ ಪಡಿ. ನಿಮ್ಮ ಮನೆಗೆ ತಾರಸಿಗೆ ಹೋಗಿ ಕೂತ್ಕೊಂಡು ಬೆಳದಿಂಗಳೇನಾದರೂ ಬೀಳ್ತಾ ಇದ್ದರೆ ಅಲ್ಲಿ ಒಳ್ಳೆಯ ಸಂಗೀತವನ್ನು ಆಲಿಸಿ. ನೀವು ನಿಮಗೆ ಹಾಡೋಕ್ಕೆ ಬರೋದಾದರೆ ನೀವೇ ಹಾಡಬಹುದು. ಇವೆಲ್ಲವೂ ಸಹ ನಿಮ್ಮ ಈ ಅಂತರಂಗ ಶುದ್ಧಿ ಏನಿದೆ ಅದಕ್ಕೆ ತೀರಾ ಅಗತ್ಯವಾದದ್ದು. ಎಲ್ಲೋ ಹುಡುಕಕ್ಕೆ ಹೋಗಬಾರ್ದು. ಯಾವುದೋ ದೊಡ್ಡ ಆಸ್ಪತ್ರೆಗೆ ಅಥವಾ ಮತ್ತೊಂದು ಸ್ಪಾಗೆ ಅಥವಾ ಇನ್ನೊಂದಕ್ಕೆ ರೆಸಾರ್ಟ್ಗೆ ಹೋಗೋದು ಬೇಕಿಲ್ಲ. ನಮ್ಮ ಮನೆಯ ಒಳಗೆ ಎಲ್ಲವನ್ನೂ ಮಾಡ್ಕೊಳ್ಳಿಕ್ಕೆ ಅನುಕೂಲತೆ ಉಂಟು, ಮನಸ್ಸು ಇರಬೇಕಷ್ಟೆ. ನಮ್ಮ ಭಾರತೀಯ ಸಂಸ್ಕೃತಿಯಂತೂ ಆಹಾರದ ಬಗ್ಗೆ ತುಂಬ ಮಾತಾಡಿದೆ. ಬದುಕಿನ ಮೂಲ ಉದ್ದೇಶ ಏನೆಂದರೆ ನೆಮ್ಮದಿಯಾಗಿರೋದಲ್ವ ನಾವು. ಮುಖ್ಯವಾಗಿ ಹೃದಯ ಮತ್ತು ಮಿದುಳಿಗೆ ಬಹಳ ಒಳ್ಳೆಯದು ಇದು ಅತ್ಯಂತ ಶ್ರೇಷ್ಠವಾದ ಆಹಾರ. ಆಯಸ್ಸನ್ನು ಹೆಚ್ಚಿಸುತ್ತೆ, ಒಳ್ಳೆಯ ಬುದ್ಧಿಯನ್ನು ಕೊಡುತ್ತೆ, ದೇಹಕ್ಕೆ ಶಕ್ತಿಯನ್ನು ಕೊಡುತ್ತೆ, ಆರೋಗ್ಯವನ್ನು ಕೊಡುತ್ತೆ, ಹಾಗೆಯೇ ನೆಮ್ಮದಿಯನ್ನು ಕೊಡುತ್ತೆ ಅಂತ ಹೇಳ್ತಾರೆ. ಮತ್ತು ಸಿಕ್ಕಾಪಟ್ಟೆ ಚೆನ್ನಾಗಿದೆ ಅಂತ ಹೇಳಿ ಹೋಳಿಗೆನ 3-4 ತಿನ್ನೋ ಹಾಗೇ ಇಲ್ಲ. ಹೋಳಿಗೆನ ನೋಡಿ ಸಂತೋಷ ಪಡಬೇಕೇ ಹೊರತು ನಾನು ತಿಂದು ಸಂತೋಷ ಪಡೋಕ್ಕೆ ಹೋಗಬಾರ್ದು. ಇಂತಹ ಆಹಾರ ಸೇವನೆಯಿಂದ ಮನಸ್ಸು ಪ್ರಶಾಂತವಾಗುತ್ತದೆ, ಏಕಾಗ್ರತೆ ಹೆಚ್ಚುತ್ತದೆ ಮತ್ತು ಆಂತರಿಕ ಶುದ್ಧಿ ಸಹಜವಾಗಿ ಲಭಿಸುತ್ತೆ ಅಂತ ಹೇಳುತ್ತೆ ಭಗವದ್ಗೀತೆ.